ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಝೆಕಿಯಲ್, ಚಾಪ್ಟರ್ 44, 44ನೇ ಅಧ್ಯಾಯ. 44ನೇ ಅಧ್ಯಾಯ ಯೆಹೆಜ್ಕೇಲನ ಗ್ರಂಥ. ಅಂದ ಹಾಗೆ ಯೆಹೆಜ್ಕೇಲ್ ಅಂದರೆ ದೇವರು ಬಲಪಡಿಸುವನು. ಗಾಡ್ ವಿಲ್ ಸ್ಟ್ರೆಂಥನ್. 44ನೇ ಅಧ್ಯಾಯದಲ್ಲಿ ದೇವರು ನನ್ನನ್ನು ಸುಮಾರು 20 ವರ್ಷಗಳ ಹಿಂದೆ ಬಲಪಡಿಸಿದ್ದರ ಬಗ್ಗೆ ನಾನು ಇಂದು ಸಾಕ್ಷಿಯಾಗಿ ಹೇಳಬೇಕಾಗ್ತದೆ. ಅದನ್ನು ಯೆಹೆಜ್ಕೇಲ್ 44ನೇ ಅಧ್ಯಾಯದಿಂದ ದೇವರು ಒಂದು ಪ್ರಕಟಣೆಯನ್ನು ನನಗೆ ಮೊಟ್ಟ ಮೊದಲನೇದಾಗಿ ಕೊಟ್ಟಂಥದ್ದು ನೆನಪಿಗೆ ಬರುತ್ತಿದೆ. ಈ 44ನೇ ಅಧ್ಯಾಯದಲ್ಲಿ ಸೇವೆಯ ಸಪ್ತರಹಸ್ಯಗಳು, 7 ಸೀಕ್ರೆಟ್ಸ್ ಆಫ್ ಮಿನಿಸ್ಟ್ರಿ, ಸೇವೆಯ ಸಪ್ತರಹಸ್ಯಗಳನ್ನು ನಾವು ಯೆಹೆಜ್ಕೇಲ್ 44ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳಬಹುದು. ಸೇವೆ ಬಹಳ ಅಮೂಲ್ಯವಾದದ್ದು. ದೇವರು ತನ್ನ ಸೇವೆಯನ್ನು ಮಾಡುವುದಕ್ಕೆ ತನ್ನ ಜನರನ್ನು ಕರೆದಿರುವಂಥದ್ದು ಮತ್ತು ಅದು ಭಾಳ ದೊಡ್ಡ ಒಂದು ಭಾಗ್ಯ ಅಂತ ನಾವು ಹೇಳ್ಬೋದು. ಆದರೂ ಕೂಡ ಅದೇ ಸಂದರ್ಭದಲ್ಲಿ ಸೇವೆ ಗಂಭೀರವಾದದ್ದು ಮತ್ತು ಅದೇ ಸಂದರ್ಭದಲ್ಲಿ ದೇವರು ಆಶ್ಚರ್ಯವಾದ ರೀತಿಯಲ್ಲಿ, ಅದ್ಭುತವಾದ ರೀತಿಯಲ್ಲಿ ತನ್ನ ಸೇವೆ ಮಾಡಲಿಕ್ಕೆ ಕರೆದಿದ್ದಾರೆ. ಇದನ್ನು ದೇವದೂತರು ಕೂಡ ಬಹುಶಃ ಅವರಿಗೂ ಕೂಡ ಸಿಗದಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಅದನ್ನೇ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ದೇವದೂತರಿಗೆ ಸ್ವಲ್ಪ ಮಟ್ಟಿಗೆ ಸೇವೆ ಸಿಕ್ಕಿದೆ, ಅವರು ಕೂಡ ದೇವ ಸೇವೆ ಮಾಡ್ತಿದ್ದಾರೆ. ಆದರೆ ವಿಶ್ವಾಸಿಗಳಾದ ನಮಗೆ ದೇವರು ತನ್ನ ಸೇವೆಯನ್ನು ಮಾಡುವ ಅವಕಾಶ ದೊಡ್ಡ ರೀತಿಯಲ್ಲಿ ಕೊಟ್ಟಿದ್ದಾನೆ. ಅನೇಕ ಸಾರಿ ಅದನ್ನು ನಾವುಗಳು ಅದರ ಮಹತ್ವ ತಿಳಿಯದೆ ಗ್ರಹಿಸದೆ ಹೋಗ್ತೇವೆ. ಆದರೂ ಕೂಡ ಇಂದು ಸೇವೆಯ ಸಪ್ತರಹಸ್ಯಗಳನ್ನು ನೋಡಿಕೊಳ್ಳುವಾಗ ಮತ್ತೆ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡಲಿ, ನನ್ನ ಜೊತೆಯಲ್ಲಿ ಮಾತನಾಡಲಿ, ಇನ್ನೂ ಅದರ ವಿಷಯದಲ್ಲಿ ಪ್ರಕಟಣೆ ನಮಗೆ ಲಭ್ಯವಾಗಲಿ. 7 ಸೀಕ್ರೆಟ್ಸ್ ಆಫ್ ಮಿನಿಸ್ಟ್ರಿ. 44ನೇ ಅಧ್ಯಾಯದಲ್ಲಿ ನೋಡುವಾಗ ಇಲ್ಲಿ ಯೆಹೆಜ್ಕೇಲನಿಗೆ ಆದಂಥ ಆ ದರ್ಶನ ಮುಂದುವರಿಯುತ್ತಿದೆ ಮತ್ತು ದೇವರು ಕೂಡ ಮಾತಾಡ್ತಾ ಇದ್ದಾರೆ. ಮತ್ತು 2ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಮಾತು, ಈ ಬಾಗಿಲು ಮುಚ್ಚಿರಬೇಕು, ಇದನ್ನು ತೆರೆಯಕೂಡದು, ಇದರಿಂದ ಯಾರೂ ಪ್ರವೇಶಿಸದಿರಲಿ. ಮತ್ತು ಅದಕ್ಕೆ ಕಾರಣ ಕೊಡಲಾಗಿದೆ. ಅದೇನಂತ ಹೇಳಿದರೆ, ಯೆಹೆಜ್ಕೇಲ್ 44 2ನೇ ವಚನದ 2ನೇ ಭಾಗದಲ್ಲಿ, ಇಸ್ರಾಯೇಲಿನ ದೇವರಾದ ಯೆಹೋವನು ಇದರಿಂದ ಪ್ರವೇಶಿಸಿದ್ದಾನಲ್ಲ, ಆದ ಕಾರಣ ಇದು ಮುಚ್ಚೇ ಇರಬೇಕು. ಮತ್ತೆ ಒಂದು ಮಾತು ಹೇಳಿದೆ, ಮುಚ್ಚಿರಬೇಕು, ತೆರೆಯಬಾರ್ದು, ಯಾರಿದರಲ್ಲಿ ಪ್ರವೇಶಿಸಬಾರ್ದು. ಯಾಕಂದರೆ ದೇವರು ತಾನೇ ಪ್ರವೇಶ ಮಾಡಿದ್ದು, ಆದ ಕಾರಣ ಇದು ಮುಚ್ಚೇ ಇರಬೇಕು. ಈ ರೀತಿಗೆಲ್ಲ ದೇವರು ಹೇಳಿದ್ರಿಂದ ಅದರಿಂದ ನಾವು ಕಲಿಯುವಂಥ ಒಂದು ಪಾಠ ಏನಂದರೆ, ಗಾಡ್ ಫಸ್ಟ್, ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕು ಎಂಬುದಾಗಿ ಅದರ ಅರ್ಥ. ಯಾಕಂತೇಳಿದರೆ ಸೇವೆಯಲ್ಲಿ ಕೆಲವು ಸಾರಿ ಸೇವೆಗೆ ನಾವು ಪ್ರಥಮ ಸ್ಥಾನ ಕೊಟ್ಬಿಡ್ತೇವೆ, ಸೇವೆಯಲ್ಲಿ ಸೇವಕರಿಗೆ ನಾವು ಪ್ರಥಮ ಸ್ಥಾನ ಕೊಟ್ಬಿಡ್ತೇವೆ.
ಸೇವೆಯಲ್ಲಿ ಸೇವಾ ಕ್ರಮಕ್ಕೆ ನಾವು ಪ್ರಥಮ ಸ್ಥಾನ ಕೊಟ್ಬಿಡ್ತೇವೆ. ಸೇವೆಯಲ್ಲಿ ಬಂದಂಥ ಪರಿಣಾಮ, ರಿಸಲ್ಟ್, ಅದಕ್ಕೆ ನಾವು ಪ್ರಥಮ ಸ್ಥಾನ ಕೊಟ್ಬಿಡ್ತೀವಿ. ಆದ ಕಾರಣ ದೇವರು ಬಯಸುವಂಥದ್ದು ಏನಂದರೆ, ದೇವರಿಗೆ ಆದ್ಯತೆಯನ್ನು ಕೊಡಬೇಕು. ಗಾಡ್ ಫಸ್ಟ್ ಇನ್ ದ ಮಿನಿಸ್ಟ್ರಿ. ಯಾಕಂತ ಹೇಳಿದ್ರೆ, ಇದನ್ನು ನಾವು ಕಲಿಯದೆ ಹೋಗ್ಬಿಟ್ರೆ ಲಾಸ್ ಆಗ್ತದೆ ನಮಗೆ. ಯಾಕಂತ ಹೇಳಿದರೆ, ಸ್ವಾಮಿ ನಿನ್ನ ಹೆಸರಿನಲ್ಲಿ ಬೋಧನೆ ಹೇಳಲಿಲ್ವೇ? ಸೇವೆ. ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಲಿಲ್ವೇ? ಸೇವೆ. ನಿನ್ನ ಹೆಸರಿನಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ವೇ? ಸೇವೆ ಎಂದು ಆ ದಿನದಲ್ಲಿ ಎಷ್ಟೋ ಜನರು ಹೇಳುವರು. ಆಗ ನಾನು ಅವರಿಗೆ, ಅಂದರೆ ನಮ್ಮ ಕರ್ತನಾದ ಯೇಸು ಹೇಳುವಂಥ ಮಾತು, ನಿಮ್ಮ ಗುರುತು ನಾನು ಎಂದು ಕಾಣೆನು, ಧರ್ಮವನ್ನು ಮೀರಿ ನಡೆಯುವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನಂತ ಹೇಳಿಬಿಟ್ಟು ಮತ್ತಾಯ 7ನೇ ಅಧ್ಯಾಯ ಮತ್ತು 22-23ನೇ ವಚನದಲ್ಲಿ ಎಚ್ಚರಿಕೆ ಮಾತನ್ನು ನಾವು ನೋಡ್ತೇವೆ. ಹಾಗಾದರೆ ಇವರು ಸೇವೆ ಮಾಡಿದರು, ಆದರೆ ದೇವರು ಸೇವೆ ಮಾಡಿದರು, ಆದರೆ ದೇವರಿಗೆ ಆದ್ಯತೆಯನ್ನು ಕೊಡಲಿಲ್ಲ. ದೇವರಿಗೆ ಆದ್ಯತೆಯನ್ನು ಕೊಟ್ಟರೆ ನಮ್ಮ ಜೀವನದಲ್ಲಿ ಧರ್ಮವನ್ನು ಮೀರುವ ಸಂಗತಿಗಳು ಇರುವುದಿಲ್ಲ, ಪಾಪ ಇರುವುದಿಲ್ಲ. ಪಾಪ ಒಂದು ವೇಳೆ ನಾವು ನಾನು ಯೋಹಾನನ ಅಪೊಸ್ತಲನಾದ ಯೋಹಾನನ ಮಾತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 1 ಯೋಹಾನ 2:1, ನನ್ನ ಪ್ರಿಯರಾದ ಮಕ್ಕಳೇ, ಈ ಮಾತುಗಳನ್ನು ನೀವು ಪಾಪ ಮಾಡದಂತೆ ಮಾತುಗಳನ್ನು ನಾನು ಬರೀತಿದ್ದೀನಿ. ಯಾವನಾದರೂ ಪಾಪ ಮಾಡಿದರೆ ನಮ್ಮ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಸರಿ, 2ನೇ ರಹಸ್ಯ, ಯೆಹೆಜ್ಕೇಲ 44ನೇ ಅಧ್ಯಾಯದಲ್ಲಿ ಸೇವೆಯ ಸಪ್ತ ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಬೇಗ ನಾವು ಹೋಗಬೇಕಾಗ್ತದೆ. ಅದೇನಂತ ಹೇಳಿದರೆ, ಸಪ್ತ ರಹಸ್ಯಗಳು ಸೇವೆಗೆ. 1ನೇ ರಹಸ್ಯ, ದೇವರಿಗೆ 1ನೇ ಸ್ಥಾನವನ್ನು ಕೊಡಬೇಕು. 2ನೇ ರಹಸ್ಯ ಸೇವೆ. 2ನೇ ರಹಸ್ಯ ದೇವರ ಮಹಿಮೆ. ದೇವರ ಮಹಿಮೆ. ಹೌದು, ದೇವರ ಮಹಿಮೆ ಅಂತ ಹೇಳುವಾಗ, ದೇವರ ಎಲ್ಲರೂ ಪಾಪ ಮಾಡಿ, ರೋಮ 3:23, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ನಾವು ಪಾಪವನ್ನು ಮಾಡದಿದ್ದರೆ ದೇವರ ಮಹಿಮೆಯನ್ನು ಹೊಂದುವವರು ಆಗಿದ್ದೇವೆ. ಇದು ಸೇವೆಯಲ್ಲಿ ಭಾಳ ಪ್ರಾಮುಖ್ಯ. ಯಾಕಂತ ಹೇಳಿದರೆ, ರೋಮ 6:22ರಲ್ಲಿ ನಾವು ಪಾಪದಿಂದ ಬಿಡುಗಡೆಯಾಗಿ ದೇವರ ಸೇವೆಯನ್ನು ಮಾಡಲಿಕ್ಕೆ ಕರೆಯಲ್ಪಟ್ಟಿದ್ದೇವಂತೆ. ಪಾಪದಿಂದ ಬಿಡುಗಡೆ ಆಗದಿದ್ದರೆ ದೇವರ ಮಹಿಮೆಯನ್ನು ಹೊಂದುವುದಕ್ಕಾಗೋದಲ್ಲ. ದೇವರ ಮಹಿಮೆಯನ್ನು ಹೊಂದುವುದಕ್ಕಾಗದಿದ್ದರೆ ದೇವರ ಸೇವೆಯನ್ನು ಹೊಸ ಒಡಂಬಡಿಕೆ ರೀತಿಯಲ್ಲಿ ಮಾಡುವುದಕ್ಕೆ ಆಗುವುದಿಲ್ಲ. 3ನೇದಾಗಿ ಸೇವೆಯ ಸಪ್ತ ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೀವಿ. 1ನೇ ರಹಸ್ಯ, ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕು. 2ನೇ ರಹಸ್ಯ, ಸೇವೆಯ ರಹಸ್ಯ, ದೇವರ ಮಹಿಮೆಯನ್ನು ಹೊಂದಿದವರಾಗಿ ಸೇವೆ ಮಾಡಬೇಕು. 3ನೇದಾಗಿ ನಾವು ದೇವರ ಸೇವೆಯನ್ನು, ದೇವರನ್ನು ಆರಾಧಿಸುವವರಾಗಿ ಮಾಡಬೇಕು. ದೇವರ ಮಹಿಮೆಯನ್ನು ಹೊಂದಿದ ಮೇಲೆ, ನೋಡಿದ ಮೇಲೆ, ಯೆಹೆಜ್ಕೇಲ 44ನೇ ಅಧ್ಯಾಯದ 4ನೇ ವಚನದ 2ನೇ ಭಾಗದಲ್ಲಿ ನೋಡುವಾಗ, ಯೆಹೋವನ ತೇಜಸ್ಸು ಆಲಯವನ್ನು ತುಂಬಿಕೊಂಡಿತ್ತು, ಅದನ್ನು ನೋಡಿ ಅಡ್ಡ ಬಿದ್ದೆನು. ದೇವರನ್ನು ನೋಡಿ ಅಡ್ಡ ಬೀಳುವಂಥದ್ದು, ದೇವರನ್ನು ಅನುಭವಿಸಿ ಅಡ್ಡ ಬೀಳುವಂಥದ್ದು, ಇದು ಬಹಳ ಪ್ರಾಮುಖ್ಯವಾದಂಥ ಒಂದು ಅನುಭವ. ಅಂದ ಹಾಗೆ ಹೀಬ್ರೂ ಭಾಷೆಯಲ್ಲಿ ಸೇವೆ, ಆರಾಧನೆ 2 ಮೂಲ ಪದ ಒಂದೇ. ಸರ್ವಿಂಗ್ ಗಾಡ್ and ministering or worshipping God is one and the same in the Hebrew root.
ನಾಲ್ಕನೇದಾಗಿ ದೇವರ ಸೇವೆ ಹೇಗೆ ಮಾಡಬೇಕು, ದೇವರ ಸೇವೆಯ ನಾಲ್ಕನೇ ರಹಸ್ಯ, ಸೇವೆಯ ಸಪ್ತ ರಹಸ್ಯಗಳಲ್ಲಿ ನಾಲ್ಕನೇದು ಏನಂತ ಹೇಳಿದ್ರೆ, ದೇವರ ಸ್ವರವನ್ನು ಕೇಳಿ ಆತನನ್ನು ನೋಡುವ ಅನುಭವ. ಯಾಕಂತ ಹೇಳಿದರೆ 5ನೇ ವಚನದಲ್ಲಿ 2ನೇ ಭಾಗದಲ್ಲಿ ನಾವು ನೋಡುವಾಗ, ನಾನು ನಿನಗೆ ಹೇಳುವುದನ್ನೆಲ್ಲ ನೀನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನದಟ್ಟ ಮಾಡಿಕೊ ಅಥವಾ ಮಂದಟ್ಟ ಮಾಡಿಕೊ. ಕೇಳಿ ನೋಡಿ ಮಾಡುವ ಸೇವೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಸೇವೆ ಆಗಿದೆ. ಇದು ಭಾಳ ದೊಡ್ಡ ಸೇವೆ. ಈ ಸೇವೆಯನ್ನು ಮಾಡಬೇಕಂತ ನನ್ನ ಆಸೆ. ಭಾಳ ಕಷ್ಟಕರವಾದಂಥ ಒಂದು ಅನುಭವ ನಮಗೆ ಇದೆ. ಆದರೂ ಕೂಡ ನಾವು ಇದನ್ನು ಮಾಡುವಂಥದ್ದು ದೇವರ ಇಷ್ಟಾರ್ಥವಾಗಿದೆ. 5ನೇ ಅಧ್ಯಾಯ ಮತ್ತು 19ನೇ ವಚನ ಏನಂದರೆ, ತಂದೆ ಮಾಡುವುದನ್ನು ಕಂಡು, ಯೋಹಾನ 5:19, ತಂದೆ ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲಾರನು. ಆತನು ಮಾಡುವುದನ್ನೆಲ್ಲ ಹಾಗೆಯೇ ಮಗನು ಮಾಡ್ತಾನೆ. ಯಾಕೆ ಎಂಬುದಾಗಿ ಕೇಳುವಾಗ ತಂದೆಯಿಂದ ಕೇಳಿಸಿಕೊಂಡು ಆ ಸೇವೆ ನಮ್ಮ ಕರ್ತನು ಮಾಡಿತು. 5ನೇದಾಗಿ ಸೇವೆಯ 5ನೇ ರಹಸ್ಯ. ಸಪ್ತ ರಹಸ್ಯಗಳು, ಸೇವೆಯ ರಹಸ್ಯಗಳಲ್ಲಿ 5ನೇದು ಏನಂತ ಹೇಳಿದರೆ, 7ನೇ ವಚನ, ಒಡಂಬಡಿಕೆಯನ್ನು ಕೈಕೊಂಡು ನಡೆಯುವ ಸೇವೆ. ಒಡಂಬಡಿಕೆಯ ಪಾಲಿಸಿ ಮಾಡುವ ಸೇವೆ. ಒಡಂಬಡಿಕೆಯನ್ನು ಭಂಗಪಡಿಸಿ ಮಾಡುವ ಸೇವೆ ಕೂಡ ಉಂಟು. ಅದರ ವಿಷಯದಲ್ಲಿ ಇಸ್ರಾಯೇಲರು ತಪ್ಪಿಗಸ್ತರು, ನಾವು ತಪ್ಪಿಗಸ್ತರೇ, ನಾನು ತಪ್ಪಿಗಸ್ತನೇ. ಆದರೆ ಕೂಡ ಆ ಒಡಂಬಡಿಕೆಯನ್ನು ನವೀಕರಿಸಿಕೊಂಡು ಹಗುರವಾಗಿ ಭಾವಿಸದೆ ದೇವ್ರ ಸಹಾಯ ತಗೊಂಡು ಅದನ್ನು ಗಂಭೀರವಾಗಿ ಪರಿಗಣಿಸಿ ಮಾಡುವಂಥ ಸೇವೆ ಒಡಂಬಡಿಕೆಯ ಸೇವೆ. ಅದು ಹೊಸ ಒಡಂಬಡಿಕೆಯ ಸೇವೆ ಅಂತ ಹೇಳ್ಬಿಟ್ಟು 2ನೇ ಕೊರಿಂಥ 3ನೇ ಅಧ್ಯಾಯದಲ್ಲಿ ಅದು ಲಿಖಿತ ರೂಪದಲ್ಲಿ ಅಕ್ಷರಿಕವಾದ ಸೇವೆ ಅಲ್ಲ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಸಾಗುವಂಥ ಒಂದು ಸೇವೆ. 6ನೇದಾಗಿ ಒಂದು ಆಶ್ಚರ್ಯದ ಮಾತು, ನಾನು ಇದನ್ನು ಹೇಳಲೇಬೇಕು. ಯಾಕಂತೇಳಿದರೆ 44ನೇ ಅಧ್ಯಾಯ ಯೆಹೆಜ್ಕೇಲನ ಗ್ರಂಥ 10ರಿಂದ 14 ವಚನಗಳವರೆಗೆ ಇರುವಂಥ ಮಾತನ್ನು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಒಂದು ಸಾರಿ ಇಸ್ರಾಯೇಲರು ದೇವರನ್ನು ಬಿಟ್ಟವರಾಗಿದ್ದರು. ಒಂದು ಸರಿ ಅಲ್ಲ, ಭಾಳ ಸರಿ. ಆದರೆ ಇದು ಒಂದು ಘಟನೆಯನ್ನು ಸೂಚಿಸ್ತದೆ. ಆದ ಕಾರಣ ಒಂದು ಸಾರಿ ಇಸ್ರಾಯೇಲರು ದೇವರನ್ನು ತೊರೆದವರಾಗಿ ದೇವರನ್ನು ಬಿಟ್ಟಿದ್ದರು, ತೊರೆದಿದ್ದರು. ಯೆಹೆಜ್ಕೇಲ 44 10ರಿಂದ 14 ವಚನಗಳವರೆಗೆ. ಆ ರೀತಿಯಾಗಿ ಇಸ್ರಾಯೇಲರು ದೇವರನ್ನು ಬಿಟ್ಟಿದ್ದಾಗ, ಬಿಟ್ಟವರು ಪಾಪ ಮಾಡಿದರು. ಆ ಸಂದರ್ಭದಲ್ಲಿ ಲೇವಿಯರು, ಯಾಜಕರಾದ ಲೇವಿಯರು ಅವರೇನು ಮಾಡಿದರು, ಅವರು ಕೂಡ ಇಸ್ರಾಯೇಲರ ಜೊತೆಯಲ್ಲಿ ಸೇರಿಕೊಂಡ್ರು. ಯಾಕಂತೇಳಿದರೆ ಲೇವಿಯರು ತಮ್ಮ ದೋಷ ಫಲವನ್ನು ಅನುಭವಿಸುವರು. ಹೌದು, ಯಾಕೆ ಏನಾಯಿತು ಅಂಥೇಳಿ ನೋಡುವಾಗ ಲೇವಿಯರು ಕೂಡ ಇಸ್ರಾಯೇಲರ ಹಾಗೆ ದೇವರನ್ನು ಬಿಟ್ಟವರಾಗಿದ್ದರು. ಹಾಗಾದರೆ ಅವರಿಗೆ ಏನು ಶಿಕ್ಷೆ ಕೊಡಬೇಕಂತ ಹೇಳ್ಬಿಟ್ಟು ದೇವರು ಹೇಳಿದಾಗ, ಅವರು ಮಂದಿರದಲ್ಲಿ ಸೇವೆ ಮಾಡಬೇಕು. 11ನೇ ವಚನ. ಅದು ಶಿಕ್ಷೆ ಇದ್ದ ಹಾಗೆ ಕಾಣ್ತಾ ಇಲ್ಲಲ್ಲ.
ಆದರೆ ಇನ್ನೂ ದೇವರು ಸ್ಪಷ್ಟಪಡಿಸ್ತಾರೆ 12ನೇ ವಚನದಲ್ಲಿ, ಹೌದು, ಜನರಿಗಾಗಿ ಸೇವೆ ಮಾಡಬೇಕು. ಹೌದು, ಇದೇ ಅವರ ದೋಷ ಫಲವನ್ನು ಅನುಭವಿಸುವಂಥದ್ದು. ಹಾಗಾದರೆ ಅದು ಹೇಗಿದೆ ಅಂತ ಹೇಳಿದರೆ, ಇಸ್ರಾಯೇಲರು ಪಾಪ ಮಾಡಿದರು, ಲೇವಿಯರಾದ ಯಾಜಕರು ಪಾಪ ಮಾಡಿದರು. ಇಸ್ರಾಯೇಲರಿಗೆ ದಂಡನೆ, ಲೇವಿಯರಿಗೂ ದಂಡನೆ. ಆ ದಂಡನೆ ಏನಂತ ಹೇಳಿದರೆ, ಜನರ ಸೇವೆ ಮಾಡಬೇಕು. ದೇವ್ರ ಸೇವೆ ಮಾಡಬೇಕಾದ್ರೆ ಜನರ ಮುಂದೆ ನಿಂತ್ಕೊಂಡು ದೇವ್ರ ಸೇವೆ ಮಾಡಬೇಕು. ಆದರೆ ಇಸ್ರಾಯೇಲರು ಪಾಪ ಮಾಡಿದಾಗ ಯಾಜಕರಲ್ಲಿ ಚಾದೋಕನ ಸಂತಾನದವರು, ಅವರು ಯಾಜಕರೇ, ಅವರು ಪಾಪ ಮಾಡಲಿಲ್ಲ, ಸಹಕಾರ ಮಾಡಲಿಲ್ಲ, ಇಜ್ಜೋಡಾಗಲಿಲ್ಲ. ಹಾಗಾದರೆ ದೇವರು ಹೇಳ್ತಾರೆ 15ರಿಂದ, ಇಸ್ರಾಯೇಲರು ನನ್ನನ್ನು ತೊರೆದಾಗ ಲೇವಿಯರು, ಚಾದೋಕನ ಸಂತಾನದವರು ಆದ ಯಾಜಕರು ನನ್ನ ಪವಿತ್ರಾಲಯದ ಪಾರುಪತ್ಯವನ್ನು ನೆರವೇರಿಸಿದ್ದರಿಂದ ಅವರು ನನ್ನನ್ನು ಸೇವಿಸಲು ನನ್ನ ಸನ್ನಿಧಿಗೆ ಸೇರುವರು. ಇನ್ನೊಂದು ಸಾರಿ ಹೇಳ್ತೇನೆ. ಯೆಹೆಜ್ಕೇಲ್ 44:15ನೇ ವಚನದಲ್ಲಿ ದೇವರು ಹೇಳ್ತಾರೆ, ಈ ಚಾದೋಕಿನವರು ಏನು ಮಾಡಬೇಕು? ಅವರು ನನ್ನನ್ನು ಸೇವಿಸಲು, ಜನರಿಗೆ ಸೇವೆ, ಅವಿಧೇಯರಾದಂಥ ಯಾಜಕರಿಗೆ, ಸೇವಕರಿಗೆ. ಆದರೆ ವಿಧೇಯರಾದಂಥ ಸೇವಕರಿಗೆ ನನ್ನನ್ನು ಸೇವಿಸಲು, ನನ್ನ ಸೇವೆ ಮಾಡಬೇಕು. ಜನರ ಸೇವೆಯನ್ನು ದೇವಾಲಯದಲ್ಲಿ ಮಾಡುವುದಲ್ಲ, ನನ್ನ ಸೇವೆಯನ್ನು ದೇವಾಲಯದಲ್ಲಿ ಮಾಡುವಂಥ ಒಂದು ಸೇವೆ. ನನ್ನನ್ನು ಸೇವಿಸಲು ನನ್ನ ಸನ್ನಿಧಿಗೆ ಸೇರುವರು. ವಾವ್! ಅನಂತರ ಆ ರೀತಿಯಾಗಿ ನನ್ನ ಸೇವೆ ಮಾಡುವುದಕ್ಕೆ ನನ್ನ ವೇದಿಯನ್ನು ಸಮೀಪಿಸಿ ನನ್ನ ಆಲಯದ ಪಾರುಪತ್ಯವನ್ನು ವಹಿಸಿಕೊಳ್ಳುವರು. ಹಾಗಾದರೆ ಅವಿಧೇಯರಾದಂಥ ಸೇವಕರಿಗೆ ದೇವರು ಹೇಳಿದ್ದು ದೇವರಿಗಾಗಿ ಸೇವೆ ಮಾಡು. ವಿಧೇಯರಾದಂಥ ಸೇವಕರು ಚಾದೋಕಿನವರಿಗೆ ದೇವರು ಹೇಳಿದ್ದು ದೇವರಿಗೇ ಸೇವೆ ಮಾಡು. ಸರ್ವಿಂಗ್ ಫಾರ್ ಗಾಡ್ ಆ್ಯಂಡ್ ಸರ್ವಿಂಗ್ ಗಾಡ್ ಹಿಮ್ಸೆಲ್ಫ್. ವಾವ್! ಇದು PhD ಸೇವೆ. ಇದಕ್ಕೆ ಒಂದು ಹೆಸರು ಇದೆ, ಅದೇನಂತ ಹೇಳಿದ್ರೆ ಸನ್ನಿಧಿ ಸೇವೆ. ಸನ್ನಿಧಿ ಸೇವೆ. ಚಾದೋಕನ ಸಂತಾನದವರಿಗೆ ದೇವರು ಈ ಸನ್ನಿಧಿ ಸೇವೆಯನ್ನು ಮಾಡುವಂತೆ ಆಶೀರ್ವಾದ ಕೊಟ್ಟಿದ್ದಾರೆ. ಇದು ಸೇವೆಯಲ್ಲಿನೇ PhD ಸೇವೆ. ಸೇವೆಯ ಸಪ್ತ ರಹಸ್ಯಗಳಲ್ಲಿ 7ನೇ ರಹಸ್ಯ ಏನಂದರೆ ಸನ್ನಿಧಿ ಸೇವೆ ಮಾಡುವ ರಹಸ್ಯ. ಅಂದರೆ ದೇವರನ್ನೇ ಸೇವಿಸುವಂಥ ಸೇವೆ. ಆ ರೀತಿಯಾಗಿ ನಾವು ಮಾಡುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಯೆಹೆಜ್ಕೇಲ್ ಗ್ರಂಥ 44ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.